2025ರ ಐಪಿಎಲ್ ಸಾಕಷ್ಟು ರೋಚಕತೆಯಿಂದ ಕೂಡಿತ್ತು. 5 ಸಲ ಚಾಂಪಿಯನ್ ಆದವರು ಸಪ್ಪೆ ಪರ್ಫಾರ್ಮೆನ್ಸ್ ಕೊಟ್ರೆ ಕಪ್ ಗೆಲ್ಲದೇ ಇದ್ದವರು ಫೈನಲ್ಗೇರಿದ್ರು. ಚೊಚ್ಚಲ ಬಾರಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆದ್ದು ಬೀಗಿತ್ತು. ಈ 7 ಬೀಳಿನ ಜರ್ನಿಯಿಂದಾಗಿ 2026ರ ಐಪಿಎಲ್ಗೆ ತಂಡಗಳಲ್ಲಿ ಒಂದಷ್ಟು ಬದಲಾವಣೆ ಗಾಳಿ ಬೀಸೋದಂತೂ ಪಕ್ಕ. ಫ್ಲಾಪ್ ಶೋ ತೋರಿಸಿದವರಿಗೆ ತಂಡದಿಂದ ಗೇಟ್ ಪಾಸ್ ಕೊಟ್ಟು ಹೊಸಬ್ರನ್ನ ಸೆಳೆಯುವಂತ ಪ್ಲಾನ್ನಲ್ಲಿದ್ದಾರೆ. ಅಷ್ಟಕ್ಕೂ ತಂಡಗಳಿಂದ ರಿಲೀಸ್ ಆಗೋ ಲಿಸ್ಟ್ನಲ್ಲಿ ಟಾಪ್ ಪ್ಲೇಯರ್ಗಳೇ ಇದ್ದಾರೆ. ಯಾರೆಲ್ಲ ಇದ್ದಾರೆ, ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ ಐಪಿಎಲ್ಗೆ ಈಗಾಗಲೇ ಟ್ರೇಡ್ ವಿಂಡೋ ಓಪನ್ ಆಗಿದ್ದು ಫ್ರಾಂಚೈಸಿಗಳಲ್ಲಿ ಲೆಕ್ಕಾಚಾರಗಳು ಶುರುವಾಗಿವೆ. ಕ್ಯಾಶ್ ಡೀಲ್ ಅಥವಾ ಸ್ವಾಪ್ ಮೂಲಕ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂತ ಮಾತುಕತೆಗಳು ನಡೆದಿವೆ. ಇನ್ನೂ ಕೆಲ ತಂಡಗಳಲ್ಲಿ ಕಳಪೆ ಪ್ರದರ್ಶನ ನೀಡಿದಂತ ಆಟಗಾರರನ್ನ ರಿಲೀಸ್ ಮಾಡೋಕೆ ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಈ 5 ಸ್ಟಾರ್ ಪ್ಲೇಯರ್ಗಳನ್ನ ಬಿಡುಗಡೆ ಮಾಡೋದು ಪಕ್ಕ ಎನ್ನುವಂತೆಯೇ ಇದೆ. ಹೈದರಾಬಾದ್ ತಂಡದಿಂದ ಶಮಿಗೆ ಗೇಟ್ ಪಾಸ್. ಗುಜರಾತ್ ಟೈಟಾನ್ಸ್ ಪರ 2 ಸೀಸನ್ಗಳಲ್ಲಿ ಸಿಕ್ಕಾಪಟ್ಟೆ ಶೈನ್ ಆಗಿದ್ದ ಮೊಹಮ್ಮದ್ ಶಮಿ ಒಟ್ಟು 48 ವಿಕೆಟ್ಗಳನ್ನು ಬೇಟೆಯಾಡಿದರು. ಆದರೆ ಅದಾದ ಬಳಿಕ ಪಾದದ ಗಾಯದಿಂದಾಗಿ 2024ರ ಆವೃತ್ತಿಯನ್ನ ಮಿಸ್ ಮಾಡಿಕೊಂಡಿದ್ರು. ಹೀಗಾಗಿ ಐಪಿಎಲ್ 2025ರ ಮೆಗಾ ಹರಾಜಿಗೂ ಮುನ್ನ ಜಿಟಿ ಮಾಲೀಕರು ಶಮಿಯನ್ನ ರಿಲೀಸ್ ಮಾಡಿದ್ರು. ಈ ವೇಳೆ ಸನ್ ರೈಸರ್ಸ್ ಹೈದರಾಬಾದ್ ತಂಡ 10 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿತ್ತು. ಆದರೆ ಶಮಿ ಲಯ ಕಂಡುಕೊಳ್ಳೋಕೆ ಆಗ್ಲೇ ಇಲ್ಲ. ಮೇನ್ ಬೌಲರ್ ಆಗಿದ್ರು ಕೂಡ ಹೈದರಾಬಾದ್ ಪರ 9 ಪಂದ್ಯಗಳಿಂದ ಕೇವಲ 6 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಅದು ಕೂಡ 11.23ರ ದುಬಾರಿ ಎಕಾನಮಿ ರೇಟ್ನಲ್ಲಿ. ಪರಿಣಾಮ ಕೊನೆ ಪಂದ್ಯಗಳಲ್ಲಿ ಅವರನ್ನ ಪ್ಲೇಯಿಂಗ್ 11 ಕೂಡ ಕೈಬಿಡಲಾಗಿತ್ತು. ಹೀಗಾಗಿ 2026ರ ಮಿನಿ ಹರಾಜಿಗೂ ಮೊದಲು ಎಸ್ಆರ್ಎಚ್ ತಂಡದಿಂದ ಅವರನ್ನ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಕೆಕೆಆರ್ ಕ್ಯಾಪ್ಟನ್ ಅಜಿಂಕ್ಯ ರಹಾನೆಯು ಡೇಂಜರ್ ಝೋನ್. ಇನ್ನು ಶ್ರೇಯಸ್ ಅಯ್ಯರ್ ಕೆಕೆಆರ್ ತಂಡದಿಂದ ಹೊರಬಿದ್ದ ಮೇಲೆ ಅಜಿಂಕ್ಯ ರಹಾನೆ ಅವರನ್ನ ಐಪಿಎಲ್ 2025ರಲ್ಲಿ ಕೆಕೆಆರ್ ತಂಡದ ನಾಯಕನನ್ನಾಗಿ ನೇಮಕ ಮಾಡಲಾಗಿತ್ತು. ಮೊದಲ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ 56 ರನ್ ಗಳಿಸಿ ಮಿಂಚಿದ್ರು. ಆದರೆ ನೆಕ್ಸ್ಟ್ ಪಂದ್ಯಗಳಲ್ಲಿ ಬ್ಯಾಟಿಂಗ್ ಮತ್ತು ಕ್ಯಾಪ್ಟನ್ಸಿ ಎರಡರಲ್ಲೂ ಕೂಡ ಶೈನ್ ಆಗಲಿಲ್ಲ. ಪರಿಣಾಮ ಕೆಕೆಆರ್ ಟೂರ್ನಿಯಲ್ಲಿ 8ನೇ ಸ್ಥಾನವನ್ನು ಗಳಿಸಿ ನಿರ್ಗಮಿಸಿತ್ತು. ಹೀಗಾಗಿ 2026ರ ಐಪಿಎಲ್ಗೆ ಹೊಸ ನಾಯಕನ ನೇಮಕದ ಪ್ಲಾನ್ನಲ್ಲಿದ್ದಾರೆ. ಹೀಗಾಗಿ ಕೋಲ್ಕತಾ ತಂಡ ರಹಾನೆ ಅವರನ್ನು ಹೊರಗಿಡುವಂತ ಸಾಧ್ಯತೆ ಇದೆ. ದುಬಾರಿ ಮೊತ್ತ ಪಡೆದು ಮಿಂಚಿದ ವೆಂಕಟೇಶ್ ಅಯ್ಯರ್. ಕೆಕೆಆರ್ ತಂಡದ ಪ್ರಮುಖ ಆಟಗಾರರಲ್ಲಿ ಒಬ್ಬರಾಗಿರುವಂತಹ ವೆಂಕಟೇಶ್ ಅಯ್ಯರ್ 2024ರಲ್ಲಿ ಕೆಕೆಆರ್ ತಂಡವನ್ನ ಚಾಂಪಿಯನ್ ಮಾಡುವಲ್ಲಿ ಕೀ ರೋಲ್ ಪ್ಲೇ ಮಾಡಿದ್ರು. ಹೀಗಾಗಿ ಕೆಕೆಆರ್ ತಂಡ ವೆಂಕಿಯನ್ನ ತಂಡದಲ್ಲೇ ಉಳಿಸಿಕೊಳ್ಳೋಕೆ ದುಬಾರಿ ಬೆಲೆ ತೆರೆತಿತ್ತು. ಹರಾಜಿನಲ್ಲಿ ಬರೋಬ್ಬರಿ 23.75 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿತ್ತು. ಆದರೆ ಸೀಸನ್ ಉದ್ದಕ್ಕೂ ಕೂಡ ಕಳಪೆ ಫಾರ್ಮ್ನಿಂದ ಬಳಲಿದ ವೆಂಕಿ 11 ಪಂದ್ಯಗಳಲ್ಲಿ ಕೇವಲ 142 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ರು. ಹೀಗಾಗಿ ವೆಂಕಿಯನ್ನ ರಿಲೀಸ್ ಮಾಡಿದ್ರೆ 23 ಕೋಟಿ ರೂಪಾಯಿ ಸೇವ್ ಆಗಲಿದೆ. ಇದರಿಂದ ಮತ್ತೊಬ್ಬ ಸ್ಟಾರ್ ಆಟಗಾರರನ್ನ ಖರೀದಿ ಮಾಡಬಹುದು. ಇದೇ ಲೆಕ್ಕಾಚಾರದಲ್ಲೇ ವೆಂಕಿಗೆ ಗೇಟ್ ಪಾಸ್ ಕೊಡೋಕೆ ಕೆಕೆಆರ್ ಚಿಂತನೆ ನಡೆಸಿದೆ. ಕಳಪೆ ಫಾರ್ಮ್ನಲ್ಲಿರೋ ಕ್ವಿಂಟನ್ ಡಿಕಾಕು ಔಟ್. 2025ರ ಐಪಿಎಲ್ನಲ್ಲಿ ಕೆಕೆಆರ್ನಲ್ಲಿ ಕ್ವಿಂಟನ್ ಡಿಕಾಕ್ ಅವರ ಫಾರ್ಮ್ ಏರಿಳಿತಗಳನ್ನ ಕಂಡಿದೆ. ಒಂದು ಮ್ಯಾಚ್ ಅಲ್ಲಿ 97 ರನ್ ಗಳಿಸಿ ಅದ್ಭುತ ಪ್ರದರ್ಶನ ನೀಡಿದ್ರು. ಆದರೆ ಟೂರ್ನಿ ಉದ್ದಕ್ಕೂ ಅದನ್ನ ಕಂಟಿನ್ಯೂ ಮಾಡೋಕೆ ಸಾಧ್ಯವಾಗಲಿಲ್ಲ. 8 ಇನ್ನಿಂಗ್ಸ್ಗಳಲ್ಲಿ 21ರ ಸರಾಸರಿಯಲ್ಲಿ ಕೇವಲ 152 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ರು. ಹೀಗಾಗಿ ವಿಕೆಟ್ ಕೀಪಿಂಗ್ ಮಾಡುವ ಸಾಮರ್ಥ್ಯ ಇರುವಂತ ಕೆಎಲ್ ರಾಹುಲ್ ಮೇಲೆ ಕೆಕೆಆರ್ ಆಸಕ್ತಿಯನ್ನ ಹೊಂದಿದೆ. ಸೊ ಡಿಕಾಕರನ್ನ ಕೈ ಬಿಟ್ರೆ ಬೇರೆ ಆಟಗಾರನ ಮೇಲೆ ಬಿಡ್ ಮಾಡಬಹುದು ಅನ್ನುವಂತ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ. ರಾಹುಲ್ ತ್ರಿಪಾಠಿಗೆ ಗೇಟ್ ಪಾಸ್ ಕೊಡುತ್ತಾ ಸಿಎಸ್ಕೆ. ಇನ್ನು ರಾಹುಲ್ ತ್ರಿಪಾಠಿ ಅವರನ್ನ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕಳೆದ ಸೀಸನ್ಗೂ ಮುನ್ನ 3.40 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. 2024ರಲ್ಲಿ ತ್ರಿಪಾಠಿ 6 ಪಂದ್ಯಗಳಲ್ಲಿ 143ರ ಸ್ಟ್ರೈಕ್ ರೇಟ್ನಲ್ಲಿ 165 ರನ್ಗಳನ್ನ ಕಲೆ ಹಾಕಿದ್ರು. ಆದರೆ 18ನೇ ಸೀಸನ್ನಲ್ಲಿ ಸಿಎಸ್ಕೆ ಪರ ಕಂಪ್ಲೀಟ್ ಡಲ್ ಆಗಿದ್ರು. 5 ಪಂದ್ಯಗಳಲ್ಲಿ ಕೇವಲ 55 ರನ್ಗಳನ್ನಷ್ಟೇ ಗಳಿಸೋಕೆ ಸಾಧ್ಯವಾಗಿತ್ತು. ಅದು ಕೂಡ ಕೇವಲ 96ರ ಸ್ಟ್ರೈಕ್ ರೇಟ್ನಲ್ಲಿ. ಹೀಗಾಗಿ ನೆಕ್ಸ್ಟ್ ಸೀಸನ್ಗೂ ಮುನ್ನ ರಿಲೀಸ್ ಮಾಡುವಂತ ಎಲ್ಲಾ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಐಪಿಎಲ್ನಲ್ಲಿ ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ರೀಶಫಲ್ಸ್ ಆಗ್ತಾನೆ ಇರುತ್ತೆ. ಬಟ್ ಈ ಸಲ ದಿಗ್ಗಜ ಆಟಗಾರರ ಹೆಸರೇ ರೇಸ್ನಲ್ಲಿದೆ. ಅಂತಿಮವಾಗಿ ಯಾರು ಯಾರಿಗೆ ಗಾಳ ಹಾಕುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದೇ ಈಗಿರುವಂತ ಕುತೂಹಲ. ನಮಸ್ಕಾರ.